ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಆ್ಯಕ್ಚುಲಿ ಇವತ್ತು ಬಂದು ಡಿಫ್ರೆಂಟ್ ಆಗಿರೋ ಒಂದು ವೀಡಿಯೋ ಮಾಡೋಣ ಅಂತ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಿದ್ರು. ಈವ್ನಿಂಗ್ ಆದರೆ ನೈಟ್ ಆದರೆ ಹೊರಗೆ ಹೋಗಿ ಬರೋಣ, ಸುಮ್ಮನೆ ಮನೇಲಿ ಕೂತು ಏನು ಮಾಡೋದು, ಬೋರ್ ಹೊಡಿಯುತ್ತಲ್ವಾ, ಬೇಜಾರಾಗುತ್ತಲ್ವಾ ಅಂತ. ಅದಕ್ಕೆ ನಾನು ರೆಡಿ ಇರಲಿಲ್ಲ. ಯಾವತ್ತು ನಾನು ಬಂದು ತುಂಬಾ ಲೇಸಿ, ನಂಗೆ ಹೊರಗೆ ಹೋಗೋದು ಅಂದ್ರೇ ಟೆನ್ಷನ್ ಆಗುತ್ತೆ, ಇಂಟ್ರೆಸ್ಟೇ ಆಗೋಲ್ಲ ಹೋಗೋಕ್ಕೆ. ನಾನು ಬೇಡ ಅಂತಿದ್ದೆ. ಬಟ್ ಇವತ್ತು ಫಸ್ಟ್ ಟೈಮ್ ಮಮ್ಮಿ ಬಂದು ಜಂಕ್ ಫುಡ್ ಏನು ಟ್ರೈ ಮಾಡಲ್ಲ. ಇವತ್ತು ಅವರಿಗೆ ಪಾನಿಪುರಿ ಇಸ್ಕೊಟ್ಟು ಅವ್ರ ರಿಯಾಕ್ಷನ್ ಹೇಗೆ ಇದೆ ಅಂತ ನೋಡೋಣ ಅಂತ ಅಂದ್ಕೊಂಡು, ಆಯಿತು ಮಮ್ಮಿ ಹೋಗೋಣ, ರೆಡಿಯಾಗು ಬೇಗ ಅಂತ ಅಂದ್ಬಿಟ್ಟು ಹೋಗಿ ಪಾನಿಪುರಿ ಟ್ರೈ ಮಾಡೋಣ ಅಂತ ಹೋದೆ. ಬಟ್ ಏನಂದರೆ ನಮ್ಮ ಮಮ್ಮಿ ಫಾಸ್ಟ್ ಫುಡ್ ಎಲ್ಲ ತಿನ್ನಲ್ಲ. ಇವಾಗ ನಾನು ಏನಾದರೂ ಪಾನಿಪುರಿ ಇಸ್ಕೊಟ್ರೆ ನನಗೂ ಅದು ಇಷ್ಟ ಆಗಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನಮ್ಮ ಮಮ್ಮಿ ತಿನ್ನಲ್ಲ, ನಾನು ತಿನ್ನಲ್ಲ, ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದೇ ದಹಿಪುರಿ ತಿಂದರೆ ಮಮ್ಮಿ ತಿಂದಿಲ್ಲ ಅಂದರೂ ಅಟ್ಲೀಸ್ಟ್ ನಾನಾದರೂ ತಿಂತೀನಲ್ವಾ, ವೇಸ್ಟ್ ಆಗಲ್ಲ ಅಲ್ವಾ ಅಂತ ಅಂದ್ಕೊಂಡು, ಓಕೆ ಪಾನಿಪುರಿ ಬೇಡ, ದಹಿಪುರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನಿಮ್ಮ ಫೇವ್ರೆಟ್ ಯಾವುದು, ಪಾನಿಪುರಿನ ಇಲ್ಲ ದಹಿಪುರಿನ? ಅದನ್ನು ಕಮೆಂಟ್ ಮಾಡಿ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಅಂತ ಏನಿಲ್ಲ, ಬಟ್ ನಾನು ಪಾನಿಪುರಿಗಿಂತ ಜಾಸ್ತಿ ದಹಿಪುರಿನೇ ತಿಂತೀನಿ. ಅದೇ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೇನೋ ಚೆನ್ನಾಗಿ ಅದು ಆ ಟೇಸ್ಟ್ ಇಡಿಸ್ಬಿಡುತ್ತೆ, ಚೆನ್ನಾಗಿರುತ್ತೆ ದಹಿಪುರಿನೇ. ಮಮ್ಮಿ ಇವತ್ತೇ ಫಸ್ಟ್ ಟೈಮ್ ಬಂದು ದಹಿಪುರಿ ಟ್ರೈ ಮಾಡ್ತಿರೋದು. ಸೊ ಅವರ ರಿಯಾಕ್ಷನ್ ಬಂದು ಹೇಗಿರುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ. ಸೊ ನಾನು ಇವಾಗ ಶಾಪ್ ಹತ್ರ ಬಂದುಬಿಟ್ಟೆ. ಇವಾಗ ಆರ್ಡರ್ ಕೊಟ್ಟಿದ್ದೀನಿ, ನಂಗೆ ದಹಿಪುರಿ ಬೇಕಂತ. ಸೊ ರೆಡಿ ಮಾಡ್ತಿದ್ದಾರೆ. ಇನ್ನು ಎಷ್ಟು ಹೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ವೆಯ್ಟ್ ಮಾಡ್ತಿದ್ದೀನಿ. ಎಷ್ಟೊತ್ತು ರೆಡಿ ಮಾಡಿ ಕೊಡೋಕ್ಕೆ ಏನು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ವೆಯ್ಟ್ ಮಾಡೋಣ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ, ನಮ್ಮಮ್ಮನೂ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ ನಮ್ಮಮ್ಮ ಕೂತಿದ್ದಾರೆ. ಇವಾಗ ದಹಿಪುರಿ ಟೇಸ್ಟ್ ಮಾಡೋಕ್ಕೆ ನಮ್ಮಮ್ಮ ರೆಡಿಯಾಗಿದ್ದಾರೆ. ಇಲ್ಲಿ ಬಂದರೆ ಶಾಪನ್ನು ಬಂದು ದಹಿಪುರಿ ರೆಡಿ ಮಾಡ್ತಿದ್ದಾರೆ. ಸೊ ನಾನಿಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದೀನಿ. ನೀವು ರೆಡಿಯಾಗಿದ್ದೀರಾ ನಮ್ಮ ಮಮ್ಮಿ ಟೇಸ್ಟ್ ಮಾಡೋದು ನೋಡೋಕ್ಕೆ? ಸೊ ಅವರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೀವು ಕಮೆಂಟ್ ಮಾಡಿ. ಅವರಿಗೆ ಈ ದಹಿಪುರಿ ಇಷ್ಟ ಆಗುತ್ತಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಅವ್ರ ರಿಯಾಕ್ಷನ್ ಲಾಸ್ಟಲ್ಲಿ ತೋರಿಸ್ತೀನಿ, ಅವ್ರು ಹೆಂಗೆ ರಿಯಾಕ್ಟ್ ಮಾಡಿದ್ರು ದಹಿಪುರಿ ತಿಂದುಬಿಟ್ಟು ಅಂತ. ನೋಡಿ ಇವಾಗ ನಾನು ಅವರಿಗೆ ದಹಿಪುರಿ ತಂದುಕೊಟ್ಟೆ. ನೋಡಿ ಮಮ್ಮಿ ತಿನ್ನಿ ಹೇಗಿದೆ ಅಂತ, ಟೇಸ್ಟ್ ಮಾಡಿ ಅಂತ. ಅವರೊಂಥರ ಡಿಫ್ರೆಂಟ್ ಆಗಿದೆ ಅಂತ ನೋಡಿಬಿಟ್ಟು ಹೇಳಿದ್ರು. ಸೊ ಇದರಲ್ಲೇನು ಮೊಸರು ಎಲ್ಲ ಹಾಕಿದ್ದಾರೆ, ಹೆಂಗಿರುತ್ತೋ ಏನೋ ಅಂತಂದರು. ಬಟ್ ಅವರಿಗೆ ಅದು ತಿನ್ನೋಕ್ಕೆ ಒಂಥರ ಆಗ್ತಿತ್ತು. ಇದೇನು ಪಾನಿಪುರಿ ಒಳಗೆ ಇದು ಮೊಸರು ಹಾಕ್ಕೊಟ್ಟಿದ್ದಾರಾ, ಅದಕ್ಕೆ ದಹಿಪುರಿ ಅಂತೀರಾ ಅಂತ. ಏನಿದೆ ಇದರಲ್ಲಿ ಅಷ್ಟು ಚೆನ್ನಾಗಿ, ಏನು ಎಲ್ಲರೂ ತಿಂತಾರೆ ಅಂತ ಟೇಸ್ಟ್ ಮಾಡಿದ್ರು. ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಏನೋ ಪಾಯ್ಸನ್ ತಿಂದವ್ರ ಥರ ಮಾಡ್ತಿದ್ದಾರೆ. ನೋಡಿ ನಮ್ಮ ಮಮ್ಮಿ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಸೊ ಗೊತ್ತಾಯ್ತಾ ಇವಾಗ ನಮ್ಮ ಮಮ್ಮಿಗೆ ಯಾಕೆ ಜಂಕ್ ಫುಡ್ ಇಷ್ಟ ಆಗಲ್ಲ. ಅದಕ್ಕೆ ಅವ್ರು ನಂಗೆ ಯಾವುದು ಜಂಕ್ ಫುಡ್ ಅಷ್ಟು ಇಸ್ಕೊಡಲ್ಲ. ಯಾವತ್ತಿದ್ರೂ ನನಗೆ ಹೆಲ್ದಿಯಾಗಿ ಮನೇಲೇ ಮಾಡಿಕೊಡ್ತಾರೆ. ಸೊ ಅವ್ರ ರಿಯಾಕ್ಷನ್ ಹೀಗೆ ಇತ್ತು. ಅವ್ರು ಯಾವ ಜಂಕ್ ಫುಡ್ ಕೊಟ್ಟರು ತಿನ್ನೋದೇ ಇಲ್ಲ. ಈ ಥರನೇ ಒಂದೇ ಸ್ಪೂನ್ ತಿಂದುಬಿಟ್ಟು ಅವರು ತಿನ್ನಲ್ಲ, ಅದನ್ನು ಬಿಡ್ತಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ನಂಗೆ ಅದು ಬೇಡವೇ ಬೇಡ, ನೀನೇ ತಿಂದುಬಿಡು, ಇಲ್ಲಾಂದರೆ ಇಟ್ಬಿಡು, ಬಾ ಹೋಗೋಣ ಅಂತ ಅಂತಿದ್ದಾರೆ. ಏನದು ಏನು ಚೆನ್ನಾಗಿಲ್ಲ, ಅದನ್ನು ಏನು ತಿಂತೀಯಾ ಅಂತ, ಎಲ್ತು ಕೆಟ್ಟೋಗುತ್ತೆ, ಅದು ತಿನ್ನಬೇಡ ಅಂತ ಅಂತಿದ್ದಾರೆ. ಬಟ್ ನಾನು ದುಡ್ಡು ವೇಸ್ಟ್ ಮಾಡಬಾರ್ದಲ್ವಾ ಅಂತ ತಿಂತಿದ್ದೀನಿ. ಸೊ ನಿಮ್ಗೆ ಯಾವುದು ಇಷ್ಟ, ಪಾನಿಪುರಿ ಇಷ್ಟನಾ ದಹಿಪುರಿ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನಂಗೆ ಪಾನಿಪುರಿನೂ ತಿಂತೀನಿ, ತಿನ್ನಲ್ಲ ಅಂತಲ್ಲ, ಬಟ್ ಬೆಟರ್ ಅಂತ ಹೇಳ್ಬೇಕಾದ್ರೆ ದಹಿಪುರಿ. ಓಕೆ ದಹಿಪುರಿ ಜಾಸ್ತಿ ತಿಂತೀನಿ, ಯಾಕಂದರೆ ಅಲ್ಲಿ ಮೊಸರು ಇರುತ್ತಲ್ಲ, ಅದಕ್ಕೆ ದಹಿಪುರಿ ಜಾಸ್ತಿ ತಿಂತೀನಿ. ಆ್ಯಕ್ಚುಲಿ ದಹಿ ಅಂದ್ರೂ ಮೊಸರು ತಾನೇ, ದಹಿ ಜಾಸ್ತಿ ಇರೋದಕ್ಕೇ ನಾನು ತಿನ್ನೋದು. ತಪ್ಪಾಗಿ ತಿಳ್ಕೊಬೇಡಿ. ನಂಗೆ ಟೇಸ್ಟ್ ಯಾವ್ದು ಚೆನ್ನಾಗಿರುತ್ತೋ ಅದು ನಾನು ಜಾಸ್ತಿ ತಿಂತೀನಿ. ಜಾಸ್ತಿ ಬಂದು ಫ್ರೂಟ್ ಇಷ್ಟ ಆಗುತ್ತೆ ನಂಗೆ, ಅದು ತಿಂತೀನಿ. ದಹಿಪುರಿ ಟೇಸ್ಟ್ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ವಿ. ನಮ್ಮ ಅಮ್ಮನಿಗೆ ಅದು ಸ್ವಲ್ಪನೂ ಇಷ್ಟ ಆಗಿಲ್ಲ. ನೆಕ್ಸ್ಟ್ ನೀವು ಹೇಳಿ, ನಮ್ಮ ಅಮ್ಮನಿಗೆ ಏನು ಟೇಸ್ಟ್ ಮಾಡಿಸ್ಬೇಕು, ಯಾವ ಫುಡ್ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಕೆಳಗೆ. ಅದೇ ಫುಡ್ ಚಾಲೆಂಜಾಗಿ ತೊಗೊಂಡು ಅದೇ ಟೇಸ್ಟ್ ಮಾಡಿಸ್ತೀನಿ. ನಮ್ಮ ಅಮ್ಮಗೆ ಆ್ಯಕ್ಚುಲಿ ಯಾವುದು ಜಂಕ್ ಫುಡ್ಡು ಇಷ್ಟ ಆಗಲ್ಲ. ಯಾವುದು ಟೇಸ್ಟ್ ಮಾಡಿದ್ರೂ ಅಷ್ಟೇ, ಅವ್ರ ಎಕ್ಸ್ಪ್ರೆಷನ್ ಸೇಮ್ ಆಗಿರುತ್ತೆ.